ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಅದ್ರ ಬಗ್ಗೆ ಅಂದರೆ ಸೋಮವಾರ 6 ಗಂಟೆ ವೋಟಿಂಗ್ ರಿಸಲ್ಟ್ ಬಗ್ಗೆ, ಯಾರು ವೋಟ್ ಜಾಸ್ತಿ ಆಗಿದೆ, ಯಾರು ವೋಟ್ ಕಮ್ಮಿ ಆಗಿದೆ ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತು WPLನಲ್ಲಿ RCB ವರ್ಸಸ್ UP ವಾರಿಯರ್ಸ್ ಮ್ಯಾಚ್ ಇದೆ. ಅದರಲ್ಲಿ RCBನ ಗೆಲ್ಬೇಕಂತ ಕೆಳಗಡೆ ಕಮೆಂಟ್ ಸೆಕ್ಷನ್ ಫುಲ್ RCB ಅಂತ ಫುಲ್ ಹಾಕ್ಬಿಟ್ರಿ. ಮತ್ತು ಫಾರಿನ್ ಪ್ಲೇಯರ್ಸ್ನಲ್ಲಿ ನಿಮ್ಗೆ ಯಾರು ಇಷ್ಟ, ಲಾರೆನ್ ಬೆಲ್ಲ, ನೀಡಿನ್ ಡಿಕ್ಲೇರ್ಕ್ ಇಷ್ಟನಾ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್ ಹೇಳಿ. ಗೈಸ್, ಇವತ್ತಿನ ಸೆಕೆಂಡ್ ಪ್ರೋಮೋ ಪ್ರಕಾರನೇ ಅಭಿಮಾನಿಗಳು ನಿಮ್ಮ ಇಡೀ ಸೀಸನ್ ಪರ್ಫಾರ್ಮೆನ್ಸಿಂದ ಯಾವ ಬಿರುದುಗಳಿಂದ ನಿಮ್ಮನ್ನ ಕರಿಬೇಕು ಅಂತ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ರು. ರಘು ಅವರು ಕ್ಯಾಪ್ಟನ್ ರಘು ಅಂತ ಬರೆದ್ರು, ಅದು ಚೆನ್ನಾಗಿತ್ತು. ಇನ್ನು ಸೆಕೆಂಡ್ ಗಿಲ್ಲಿ ಏನಂತ ಹೇಳ್ದಂದ್ರೆ ಸಕಲ ಕಲ್ಲ ವಲ್ಲಭ ಎಲ್ಲ ಆಟ ಬಲ್ಲವ ಗಿಲ್ಲಿ ಅಂತ ಹೇಳ್ದ, ಅದು ಚೆನ್ನಾಗಿತ್ತು. ಇನ್ನು ಮೂರನೇದಲ್ಲಿ ರಕ್ಷಿತಾ ಏನಂದ್ರೆ ಪಟಾಕಿ ರಕ್ಷಿತಾ ಅಂತಿತ್ತು, ಅದು ಚೆನ್ನಾಗಿತ್ತು ಹೆಸರು. 4ನೇದರಲ್ಲಿ ಅಶ್ವಿನಿ ಅವರು ಛಲಗಾರ್ತಿ ಅಶ್ವಿನಿ ಅಂತ ಇದ್ರು. ಸೀಸನ್ನ ಫಸ್ಟು ಕಿಚ್ಚನ ಚಪ್ಪಾಳಿ ಹೋಲ್ಡರು ಧ್ರುವಂತ್ ಅವ್ರು ಏನಂತ ಹೇಳಿದ್ರು ಅಂದರೆ ಡ್ಯಾಶಿಂಗ್ ಧ್ರುವಂತ್ ಅಂತೆ. ನಿಮ್ಗೆ ಯಾವ ಸ್ಪರ್ಧಿಗಳ ಹೆಸರು ಚೆನ್ನಾಗಿತ್ತು ಮತ್ತು ಯಾರ ಹೆಸರು ಕಾಮಿಡಿ ಆಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ಪ್ರೋಮೋದಲ್ಲಿ ಒಂದು ಬೋರ್ಡ್ನಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ, ಈ ಕಡೆ ಹಿಂಗೆ 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 ಅಂತ ಗಿಲ್ಲಿ ಹೇಳ್ತಾನೆ, ಅದು ಎಲ್ಲರೂ ಹೇಳ್ತಾ ಇರ್ತಾರೆ. ಧ್ರುವಂತ್ ಅವ್ರು ಬರುತ್ತಾರೆ. ಧ್ರುವಂತ್ ಅವ್ರು ಎಲ್ಲ ಹೇಳ್ತಾ ಇರ್ತಾರೆ, ನನಗೆ ಈ ಹೆಸರಲ್ಲಿ ಕರೀರಿ, ಈ ಹೆಸರು ಕರೀರಿ. ಅದರಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ ಸೀಕ್ರೆಟ್ ರೂಮ್ ಹೀರೋ ಅಂತ. ಅದು ತಕ್ಷಣನೇ ಸೀಕ್ರೆಟ್ ರೂಮ್ ಹೀರೋ ಅಲ್ಲ, ಝೀರೋ ಅಂತ ರಕ್ಷಿತ ಹೇಳಿದ್ರು. ಅವಾಗ ಸಿಕ್ಕಾಪಟ್ಟೆ ಸಕ್ಕ ಟೈಮಿಂಗ್ ಇತ್ತು. ಮಾತ್ರ ಆ ಟೈಮಿಂಗ್ಗೆ 100ಕ್ಕೆ 100 ಕೊಡಬೇಕು. ನಿಮ್ಗೆಲ್ರೂ ಗೊತ್ತಿದ್ದಂಗೆ ಎಲ್ಲ ಸೀಸನಲ್ಲೂ ಬಿಗ್ ಬಾಸ್ ಅವರು ಆಸೆ ನೆರವೇರಿಸ್ತಾರೆ, ಎಂಥ ಆಸೆನೇ ಆಗಿರಲಿ. ಅದರಲ್ಲಿ ನನಗೆ ಯಾವ್ದು ಜ್ಞಾಪನೆ ಬರ್ತಾಯಿದೆ ಅಂದರೆ ಮಂಜು ಅವರು ಇಡೀ ದೊಡ್ಡ ಗ್ರಿಲ್ ಚಿಕನೇ ಬೇಕಂತ ಆಸೆ ಪಟ್ಟಿದ್ರು. ಅದನ್ನು ತಂದುಕೊಟ್ರು, ಎಲ್ಲರೂ ಹೊಟ್ಟೆ ಹೊರ್ಕೊತಾ ಇದ್ರು ತಿಂತಾ ಇರೋವಾಗ ಮಂಜು ಅವರು. ಅದು ಆ ಆಸೆನ ಜ್ಞಾಪನೆ ಇದೆ. ಇಷ್ಟು ಸೀಸನ್ ಬಿಗ್ ಬಾಸ್ನಲ್ಲಿ ಯಾವ ಆಸೆ ಜ್ಞಾಪನೆ ಇದೆ ಮತ್ತು ಯಾವ ಆಸೆ ಚೆನ್ನಾಗಿತ್ತು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಬಿಗ್ ಬಾಸ್ ಅವರು ಎಲ್ಲ ಕಂಟೆಸ್ಟೆಂಟ್ಸ್ಗಳನ್ನ ಗಾರ್ಡನ್ ಏರಿಯಾಗೆ ಕರೀತಾರೆ. ಗಾರ್ಡನ್ ಏರಿಯಾದಲ್ಲಿ ಫೋಟೋ ಹಾಕಿರ್ತಾರೆ ಒಂದೊಂದು ಪೌಚ್ನಲ್ಲಿ ನಿಮ್ಮ ವಿಶ್ಗಳನ್ನ ಬರೆದುಬಿಟ್ಟು ಪೌಚ್ ಒಳಗಡೆ ಹಾಕ್ಬಿಟ್ಟು ಅದಕ್ಕೆ ಬೀಗನ ಲಾಕ್ ಮಾಡಿಬಿಟ್ಟು ನೀರು ಒಳಗಡೆ ಎಸಿಬೇಕಂತೆ, ಸ್ವಿಮ್ಮಿಂಗ್ ಪೂಲ್ ಒಳಗಡೆ. ಆ ಟಾಸ್ಕಿಗೆ ಯಾವ ಕಂಟೆಸ್ಟೆಂಟ್ಸ್ಗಳು ಏನೇನು ವಿಶ್ಗಳನ್ನ ಹೇಳಿದಾರೋ ಅದೆಲ್ಲ 24 hours ತೋರಿಸಿಲ್ಲ, ಎಲ್ಲ ಕಟ್ ಮಾಡಿಬಿಟ್ಟು ಕರೆಕ್ಟ್ ಎಪಿಸೋಡ್ನಲ್ಲಿ ತೋರಿಸ್ತಾರೆ. ಥರ್ಡಲ್ಲಿ ಬಂದರೆ ಅಂದರೆ ಫಸ್ಟು ರಘುವರ್ ಬಂದರು, ಸೆಕೆಂಡ್ ಗಿಲ್ಲಿ, ಥರ್ಡ್ ರಕ್ಷಿತಾ, ಫೋರ್ತ್ ಧ್ರುವಂತು, ಫಿಫ್ತ್ ಅಶ್ವಿನಿ, ಸಿಕ್ಸ್ತು ಕಾವ್ಯ, ಲಾಸ್ಟ್ನಲ್ಲಿ ಧನುಷ್ ಅವ್ರು ಬಂದರು. ಕಾವ್ಯ ಅವರು 2 ವಿಶ್ ಬರೆದಿದ್ರಂತೆ, 2 ವಿಶು. ಬಿಗ್ ಬಾಸ್ ವಾಪಸ್ ಹೇಳಿ ನೀವು 2 ವಿಶ್ ಅಲ್ಲ ಇನ್ನೊಂದು ವಿಶ್ ಬರೀಲೇಬೇಕು ಅಂತ ಹೇಳಿ ಕರ್ಸ್ಕೊಂಡು ವಾಪಸ್ ಬರ್ಕೊಂಡ್ರು. ಇನ್ನು ಧ್ರುವಂತ್ ಅವರು ಗ್ರೇಟ್ ಕಿಚ್ಚನ ಚಪ್ಪಾಳಿ ಸಿಕ್ತಾ ಅಂದ್ಬಿಟ್ಟು ಫುಲ್ ಎನರ್ಜಿಯಲ್ಲಿ ಆಸೆ ಮೇಲೆ ಆಸೆ ಜಾಸ್ತಿ ಬರಿತಾನೆ ಇದ್ರು, ಜಾಸ್ತಿ ಟೈಮ್ ತೊಗೊಂಡ್ರು ಅಂತ ಅನಿಸ್ತಾ ಇತ್ತು 24 hours ಲೈವ್ ನೋಡಿದವಾಗ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇನ್ನು ವೋಟಿಂಗ್ ರಿಸಲ್ಟ್ ಬಗ್ಗೆ ಬರೋದಾದ್ರೆ ವೋಟಿಂಗ್ ರಿಸಲ್ಟ್ ಸಿಕ್ಕಾಪಟ್ಟೆ ಚೇಂಜ್ಗಳಾಗಿದೆ. 3rd ಪ್ಲೇಸ್ನಲ್ಲಿ ಕಾವ್ಯ ಇಲ್ಲ, ಅದು ಮಾತ್ರ ಹೇಳ್ಬೋದು. ಯಾರು ಬಂದಿದ್ದಾರೆ ಅಂತ ಫುಲ್ಲು ವಿಡಿಯೋ ನೋಡ್ರಿ, ಗೊತ್ತಾಗುತ್ತೆ. ಇನ್ನು 6th ಪೊಸಿಷನಲ್ಲಿ ಬಂದವಾಗ ಫಸ್ಟ್ ಎವರ್ ಸೀಸನ್ ಕಿಚ್ಚನ ಚಪ್ಪಾಳೆ ವಿನ್ನರ್ ಧ್ರುವಂತ್ ಅವರು. ಇಲ್ಲ ಇವಾಗ ಹೆಸರು ಚೇಂಜ್ ಮಾಡಿಬಿಟ್ಟಿದಾರಲ್ಲ, ಡ್ಯಾಶಿಂಗ್ ಧ್ರುವಂತ್ ಅದೆಲ್ಲ ಕಿಚ್ಚನ ಚಪ್ಪಾಳೆ ಎಲ್ಲ ಆಯಿತು. ಇವಾಗ ಟ್ರೆಂಡಿಂಗ್ ಹೆಸರು ಡ್ಯಾಶಿಂಗ್ ಧ್ರುವಂತ್, ಹಂಗೆ ಕರಿಬೇಕಂತಾನೆ ಹೆಸರು ಹೇಳಿರೋದು. 6th ಪ್ಲೇಸ್ನಲ್ಲಿ ಡ್ಯಾಶಿಂಗ್ ಧ್ರುವಂತ್ ಅವರು ಇದ್ದಾರೆ. ಧ್ರುವಂತ್ ಅವರಿಗೆ 7.3% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 2 ಗಂಟೆಗೆ 10.1% ಇತ್ತು. ಡೈರೆಕ್ಟಾಗಿ ಫಾಲು 7.3% ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಏನಕ್ಕೆ ವೋಟ್ ಡಿಕ್ಲೈನ್ ಆಗಿದೆ ಅಂತ. ಧ್ರುವಂತ್ ಅವ್ರಿಗೆ ಯಾರು ವೋಟ್ ಆಗ್ತಾ ಇಲ್ಲ. ಏನಬ್ಬ ಅಂದರೆ ಒಂದು 20,000, 30,000 ಇಲ್ಲ 50,000 ಅಷ್ಟು ವೋಟ್ ಬಂದಿರ್ಬೋದು ಟೋಟಲ್. ಇನ್ನು 5th ಸ್ಪಾಟ್ನಲ್ಲಿ ಅಶ್ವಿನಿ ಅವರು ಇದ್ದಾರೆ. ಅಶ್ವಿನಿ ಅವರಿಗೆ 16.4% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 16% ಇತ್ತು, ಅಂದರೆ 0.4% ಅಶ್ವಿನಿ ಅವರಿಗೆ ಜಾಸ್ತಿ ಆಗಿದೆ ವೋಟಿಂಗು. ನಾನು ಮಧ್ಯಾಹ್ನನೇ ಹೇಳಿದೆ ಡಿಫ್ರೆನ್ಸು ಅಶ್ವಿನಿ ಮತ್ತು ಧ್ರುವಂತ್ ಅವ್ರಿಗೆ 5.9 ಇತ್ತು, ಸಿಕ್ಕಾಪಟ್ಟೆ ಡಿಫ್ರೆನ್ಸು. ಧ್ರುವಂತ್ ಅವ್ರು ಬರೋಕ್ಕಾಗಲ್ಲ ಅಂತ. ಇವಾಗ ಡಿಫ್ರೆನ್ಸ್ ನೋಡಿದ್ರೆ 9.4, ಇನ್ನು ಬರೋಕ್ಕೆ ಆಗಲ್ಲ, ಎದೊಳಕ್ಕೂ ಆಗಲ್ಲ, ಅಷ್ಟು ಡಿಫ್ರೆನ್ಸ್ ಬಂದಿದೆ. 6th ಸ್ಪಾಟ್ ಲಾಕ್ ಅನ್ಕೊಳ್ಳಿ ಧ್ರುವಂತ್ ಅವ್ರಿಗೆ. ಇನ್ನು 4th ಸ್ಪಾಟ್ನಲ್ಲಿ ನೋಡೋದಾದರೆ ಕಾವ್ಯ ಅವರು ಇದ್ದಾರೆ. ಕಾವ್ಯ ಅವರಿಗೆ 17.2% ವೋಟಿಂಗ್ ಬಂದಿದೆ. ಮಧ್ಯಾಹ್ನ ಅಂದರೆ 2 ಗಂಟೆಗೆ 17.1 ಇತ್ತು, ಜಸ್ಟ್ 0.1% ವೋಟಿಂಗ್ ಜಾಸ್ತಿ ಆಗಿದೆ ಕಾವ್ಯ ಅವ್ರಿಗೆ. ಇವಾಗ ಡೌಟ್ ಬರ್ತಾ ಇರ್ಬೋದು, ಏನಕ್ಕಪ್ಪ ಕಾವ್ಯ ಅವ್ರಿಗೆ ವೋಟ್ ಬರ್ತಾ ಇಲ್ಲ ಅಂತ. ಫಸ್ಟ್ ಆಗಿದ್ದಿದ್ರೆ ಇದು ಫೈನಲ್ ಅನ್ಸ್ಕೊತಾ ಇದ್ದಿಲ್ಲ, ಅದಕ್ಕೆ ಗಿಲ್ಲಿ ಫ್ಯಾನ್ಸ್ ಏನು ಮಾಡ್ತಿದ್ರು, ಕಾವ್ಯ ವೋಟ್ ಆಗ್ತಾಯಿದ್ರು. ಇವಾಗ ಕಿಚ್ಚನ ಚಪ್ಪಾಳೆ ಹೋಯ್ತು, ಅಪ್ರಿಷಿಯೇಷನ್ ಹೋಯ್ತು ಗಿಲ್ಲಿ ಅವರಿಗೆ. ಆದ್ರಿಂದ ಗಿಲ್ಲಿ ಫ್ಯಾನ್ಸ್ ಏನು ಮಾಡಿದ್ದಾರೆ, ನಾವು ಗಿಲ್ಲಿಗೆ ಮಾತ್ರ ವೋಟ್ ಮಾಡ್ತೀವಿ ಅಂತ ಗಿಲ್ಲಿಗೆ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ನಿನ್ನೆ
ನಿನ್ನೆ ರಾತ್ರಿಯಿಂದ ಗಿಲ್ಲಿಗೆ ವೋಟ್ ಮಾಡ್ಕೊಂಡು ಹೋಗಿದ್ದಾರೆ ಗಿಲ್ಲಿ ಫ್ಯಾನ್ಸ್, ಕಾವ್ಯ ಅವರಿಗೆ ವೋಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಜಸ್ಟ್ 0.1% ಮಾತ್ರ ಕಾವ್ಯ ಅವ್ರ ವೋಟ್ ಬರ್ತಾ ಇದೆ, ಜಾಸ್ತಿ ಬರ್ತಾ ಇಲ್ಲ. ಇನ್ನು ಕಾವ್ಯ ಮತ್ತೆ ಅಶ್ವಿನಿ ಅವ್ರ ಬಗ್ಗೆ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದ್ರೆ 0.8% ವೋಟಿಂಗ್ ಡಿಫ್ರೆನ್ಸ್ ಬಂದಿದೆ. 3ನೇ ಸ್ಥಾನದಲ್ಲಿ ರಘುವರು, ಫಸ್ಟ್ ಕಾವ್ಯರ್ ಇದ್ರು 3ನೇ ಸ್ಥಾನದ, ಇವಾಗ ಇಳ್ಕೊಂಡು ಹೋಗ್ಬಿಟ್ರಲ್ಲ, ಇವಾಗ 3ನೇ ಸ್ಥಾನದಲ್ಲಿ ರಘುವರು ಇದ್ದಾರೆ. ರಘುವರ್ಗೆ ಸಿಕ್ಕಾಪಟ್ಟೆ ವೋಟಿಂಗ್ ಬರ್ತೈತೆ, ಜಾಸ್ತಿ ಫ್ಯಾನ್ಸ್ ಇದ್ದಾರೆ ರಘುವರ್ಗೆ ಅಂತ ಹೇಳ್ಬೋದು. ರಘು ಅವ್ರಿಗೆ 17.4% ವೋಟಿಂಗ್ ಬಂದಿದೆ. 2 ಗಂಟೆಗೆ 16.9 ಇತ್ತು, ಅಂದರೆ 0.5% ವೋಟಿಂಗ್ ಜಾಸ್ತಿ ಆಗಿದೆ ರಘು ಅವ್ರಿಗೆ. ಇನ್ನು ರಘು ಅವ್ರಿಗೆ ಮತ್ತು ಕಾವ್ಯರ್ಗೆ ವೋಟಿಂಗ್ ಡಿಫ್ರೆನ್ಸ್ ನೋಡೋದ್ರೆ ಜಸ್ಟ್ 0.2%, ಅದು ವೇರಿ ಆಗ್ಬೋದು. ರಾತ್ರಿ ಆಗೋಷ್ಟು ವಾಪಸ್ ಕಾವ್ಯನೂ ಬರ್ಬೋದು ಅಂತ, ನೋಡೋಣ ಏನಾಗುತ್ತೆ ಅಂತ. ಇನ್ನು ಸೆಕೆಂಡ್ ಸ್ಪಾಟ್ನಲ್ಲಿ ರಕ್ಷಿತಾ ಇದ್ದಾರೆ. ರಕ್ಷಿತಾ ಅವರಿಗೆ 19.1% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 2 ಗಂಟೆಗೆ 18.65 ಇತ್ತು, ಅಂದರೆ ಅವ್ರಿಗೂ ಕೂಡ 0.5% ವೋಟಿಂಗ್ ಜಾಸ್ತಿ ಆಗಿದೆ ರಕ್ಷಿತಾ ಅವರಿಗೆ. ಇನ್ನು ಫಸ್ಟ್ ಪ್ಲೇಸ್ ಬರೋದಾದರೆ ಗಿಲ್ಲಿ ನಟ ಅವ್ರಿಗೆ 21.8% ವೋಟಿಂಗ್ ಬಂದಿದೆ. ಹತ್ತತ್ರ 0.6% ವೋಟಿಂಗ್ ಜಾಸ್ತಿ ಆಗಿದೆ ಕಂಪೇರ್ ಮಾಡಿದ್ರೆ 2 ಗಂಟೆಗೆ. ಅಂದರೆ 2 ಗಂಟೆಗೆ 21.2 ಇತ್ತು. ಇನ್ನು ಗಿಲ್ಲಿ ಮತ್ತು ರಕ್ಷಿತಾ ಮಧ್ಯೆ ಡಿಫ್ರೆನ್ಸ್ ಎಷ್ಟಂದರೆ 2.7. ರಕ್ಷಿತಾ ಮತ್ತು ರಘು ವೋಟಿಂಗ್ ಡಿಫ್ರೆನ್ಸ್ ನೋಡಿದ್ರೆ 1.7. ಫಸ್ಟ್ ಆದರೆ ಡಿಫ್ರೆನ್ಸ್ ಎಷ್ಟು 1.5 ಇತ್ತು, 0.2% ಜಾಸ್ತಿ ಆಗಿದೆ ಡಿಫ್ರೆನ್ಸ್. ವೋಟ್ ಬರ್ತೈತೆ ರಕ್ಷಿತಾಗೆ. ಗಿಲ್ಲಿ ಅವ್ರಿಗೆ 1.3, ಅಂದರೆ 13 ಲಕ್ಷ ವೋಟ್ಗಳು ಗಿಲ್ಲಿ ಅವ್ರದ್ದು. ಜಸ್ಟ್ 3 ಲಕ್ಷ ವೋಟ್ ಹಿಂಗೋ ಹಂಗಿದೆ ಗಿಲ್ಲಿ ಮತ್ತು ರಕ್ಷಿತಾ ಅವ್ರದ್ದು ವೋಟಿಂಗ್ ಡಿಫ್ರೆನ್ಸ್ನಲ್ಲಿ. ಇನ್ನು ರಾತ್ರಿ 11 ಗಂಟೆಗೆ ವೋಟಿಂಗ್ ರಿಸಲ್ಟ್ ಬರುತ್ತೆ. ಅದರಲ್ಲಿ ಏನಾಗುತ್ತೆ, 3ನೇ ಸ್ಪಾಟ್ ವಾಪಸ್ ಕಾವ್ಯವರೇ ಬರ್ತಾಲೇ ಇರೋ ರಘುವರೇ ಇರ್ತಾರ ಅಂತ ನೋಡೋಣ.